ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಹೊರಗುತ್ತಿಗೆ ನೇಮಕಾತಿಯಲ್ಲಿ ಮೀಸಲಾತಿ ನೀಡಿ ಷರತ್ತುಗಳ ಮೂಲಕ ಕಿತ್ತುಕೊಳ್ಳುತ್ತಿರುವ ಸರ್ಕಾರದ ವಿರುದ್ಧ ದಲಿತ ಸಂಘರ್ಷ ಸಮಿತಿಯಿಂದ ಪ್ರತಿಭಟನೆ. ಹೊರಗುತ್ತಿಗೆ ನೇಮಕಾತಿಯಲ್ಲಿ ಮೀಸಲಾತಿ ನೀಡುವಂತೆ ಆಗ್ರಹಿಸಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ನಗರದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು. ನಗರದ ಜಿಲ್ಲಾಡಳಿತ ಭವನದ ಮುಂಭಾಗ ಇರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಬಳಿಕ ಪುತ್ಥಳಿ ಮುಂಭಾಗ ಜಮಾಯಿಸಿದ ಪ್ರತಿಭಟನಾಕಾರರು ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ಆಕ್ರೋಶ ಹೊರಹಾಕಿದ್ರು. ಈ ವೇಳೆ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾಧ್ಯಕ್ಷ ಯರಿಯೂರು ರಾಜಣ್ಣ ಮಾತನಾಡಿ, ಸರ್ಕಾರವು ಹೊರಗುತ್ತಿಗೆ ನೇಮಕಾತಿಗಳಲ್ಲಿ ಮೀಸಲಾತಿ ನಿಯಮಗಳನ್ನು ಜಾರಿಗೆ ತರಲು ಆದೇಶ ನೀಡುತ್ತಿರುವುದನ್ನು ದಲಿತ ಸಂಘರ್ಷ ಸಮಿತಿಯು ಸ್ವಾಗತಿಸುತ್ತಿದೆ. ಆದರೆ ಸರ್ಕಾರದ ಸುತ್ತೋಲೆಯ 1 ಮತ್ತು 6ನೇ ಷರತ್ತುಗಳು ಸರ್ಕಾರದ ಸದುದ್ದೇಶದ ಹೊರಗುತ್ತಿಗೆಯಲ್ಲಿರುವ ಮೀಸಲಾತಿ ನೀತಿಗೆ ವಿರೋಧವಾಗಿದೆ. 1 ಮತ್ತು 6ನೇ ಷರತ್ತನ್ನ ಮಾರ್ಪಾಡುಗೊಳಿಸಿ ಉದ್ಯೋಗಗಳನ್ನ ಸಂಖ್ಯೆ ಎಷ್ಟೇ ಇರಲಿ ಮತ್ತು ಅಷ್ಟೇ ಅವಧಿಯದ್ದಾಗಿರಲಿ, ಅಲ್ಲಿ ರೋಸ್ಟರ್ ನಿಯಮಗಳ ಅನುಸಾರ ನೇಮಕಾತಿ ಪ್ರಕ್ರಿಯೆಗಳು ಕಡ್ಡಾಯವಾಗಿ ಇರಬೇಕು ಅಂತ ಆಗ್ರಹಿಸಿದ್ರು. ಹೆಚ್ಚುವರಿ ಜಿಲ್ಲಾಧಿಕಾರಿ ಗೀತಾ ಹೊಡೆದ ಅವರ ಮೂಲಕ ಮುಖ್ಯಮಂತ್ರಿಗಳಿಗೆ ಈ ಸಂದರ್ಭದಲ್ಲಿ ಮನವಿಯನ್ನು ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರಾದ ಎಂ ದೊರೆಸ್ವಾಮಿ, ನಂಜುಂಡಸ್ವಾಮಿ ಶಿವಕುಮಾರ್, ಧರಣೇಂದ್ರ, ಚಾಮರಾಜನಗರ ತಾಲೂಕು ಸಂಚಾಲಕರಾದ ಅನಿಲ್ ಕುಮಾರ್, ಚಂದ್ರಶೇಖರ್, ರಂಗಸ್ವಾಮಿ, ಶಾಂತರಾಜು, ಕೆಎಂ ನಾಗರಾಜು, ಸಿಎಂ ಕೃಷ್ಣಮೂರ್ತಿ ಸೇರಿದಂತೆ ಇನ್ನಿತರರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು, ನ್ಯೂಸ್ 26 ಕನ್ನಡ, ಚಾಮರಾಜನಗರ. ದಲಿತರು ಅಂದ್ರೆ ಅಷ್ಟು ಕಡ್ಕೊಂಡ್ರೆ ಅಧಿಕಾರಿಗಳಿಗೆ ದಲಿತ ಸಂಘಟನೆಗಳ ಬಗ್ಗೆ ಇಷ್ಟೊಂದು ಅಸಡ್ಡೆ ಇದ್ದ. ಬರೀ ರೈತ ಸಂಘದ 5 ಜನನ ಕರ್ಕೋರಪ್ಪ ನೀವು. ನಮ್ಮನ್ನ ಕಟ್ಟೋರ್ ಮಾಡಕ್ ಮಾಡ್ತಾ ಇದ್ದೀರಿ ನೀವು ಸಂಘಟನೆಗಳನ್ನ. ನೀವು ಹೊಸ ಅನುಭವನಾಗದ ಸಾಹೇಬರು ನಿಂತಾರೆ ಎಷ್ಟು ಫೇಸ್ ಮಾಡ್ಯಾರ ಅವರು. ಏನು ಅಧಿಕಾರಕ್ಕೆ ಬಂದ ಮೇಲೆ ದಲಿತರಿಗೆ ಒಂದು ಸಣ್ಣದೊಂದು ಆಸಕ್ತಿಕರವಾದ ಇದು ಹೊರಗುತ್ತಿಗೆ ನೌಕರಿ ನೇಮಕಾತಿ ಮಾಡ್ಕೊಳ್ಳುವಾಗ ಮೀಸಲಾತಿಯನ್ನು ರೋಸ್ಟರ್ ಸಿಸ್ಟಮ್ನ ಫಾಲೋಅಪ್ ಮಾಡಿ ಅಂತ ಹೇಳಿ ಒಂದು ಆದೇಶನ ಹೊರಡಿಸಿದ್ದಾರೆ. ಈ ಆದೇಶ ನಮಗೆ ವರದಾನ ಆಗಿದೆ, ನಮ್ಮ ದಲಿತ ನೌಕರರಿಗೆ ವರದಾನ ಆಗಿದೆ. ಮತ್ತು ಈ ಆದೇಶದಲ್ಲಿ 2 ತಪ್ಪಿದೆ. ಆ ತಪ್ಪುಗಳನ್ನು ತಿದ್ದುಪಡಿ ಮಾಡಿ ಆದೇಶ ಹೊರಡಿಸಿ ಅಂತ ಸಿಎಂ ಅವ್ರ ಗಮನಕ್ಕೆ ತರೋದಕ್ಕೋಸ್ಕರ ಕರ್ನಾಟಕ ರಾಜ್ಯಾದ್ಯಂತ ದಲಿತ ಸಂಘರ್ಷ ಸಮಿತಿ ಎಲ್ಲ ಜಿಲ್ಲಾ ಕೇಂದ್ರದಲ್ಲಿ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಿ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ನಾವು ಇದು ಯಾವುದೇ ಸರ್ಕಾರ ಮತ್ತು ಅಧಿಕಾರಿ ಮತ್ತು ರಾಜಕಾರಣಿಗಳ ವಿರುದ್ಧ ನಾವು ಯಾವುದೇ ಅವ್ರ ಮೇಲೆ ಅವಹೇಳನ ಮಾಡೋದು, ಅವ್ರನ್ನ ಧಿಕ್ಕಾರಕ್ಕೆ ಹೋದಂಥ ಕೆಲಸ ನಮ್ಮದಲ್ಲ. ನಾವು ಮಾಡಬೇಕಾಗಿರೋ ಕೆಲಸನ ಮಾಡಿ ಈ ರೀತಿ ಮಾಡಿ ಅಂತ ಎಚ್ಚರಿಸಿ ತಿದ್ದುಪಡಿ ಆಗಬೇಕು ಅಂತ ನಮ್ಮ ಮನವಿ ಆಗಿದೆ. ಈ ರಾಜ್ಯ ಸರ್ಕಾರ ಹೊರಡಿಸಿರ್ತಕ್ಕಂಥ ನಂಬರ್ 1ರಲ್ಲಿ ಹೊರಗುತ್ತಿಗೆ ಮೀಸಲಾತಿ ನೀತಿಯ 45 ದಿನಗಳಿಗಿಂತ ಕಡಿಮೆ ಅವಧಿ ನೇಮಕಾತಿಗಳಿಗೆ ಅನ್ವಯಿಸುವುದಿಲ್ಲ ಅಂತ ಹೇಳ್ತಾರೆ. 1-1.5 ತಿಂಗಳ ತಕ್ಕಂದ್ರೆ ಅದೇ ಮೀಸಲಾತಿ ಅನ್ವಯಿಸುವುದಿಲ್ಲ ಅಂತ ಹೇಳ್ತಾರೆ. ಇದಕ್ಕೆ ನಾವು ಹೇಳ್ತಾ ಇದ್ದೀವಿ, ಎಷ್ಟೇ ದಿನ ತಕ್ಕಳ್ಳಿ ಅದರಲ್ಲಿ ಒಟ್ಟಾರೆ ಏನು ನೌಕರರಿದ್ದಾರೆ ಅದರಲ್ಲಿ ನಮಗೆ ರೋಸ್ಟರ್ನ ಫಾಲೋಅಪ್ ಮಾಡ್ಕೊಡಿ ಅಂತ, ಇಂಥ ದಿನ ಅಂತ ನಿಗದಿ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ದೀವಿ. ಇನ್ನೊಂದು, ಅವ್ರು ಒಟ್ಟು 8 ಕಂಡೀಷನ್ಲಿ 6ನೇದೊಂದು ಕಂಡೀಷನ್ ಇದೆ. ಯಾವುದೇ ಇಲಾಖೆಯಲ್ಲಿ ಕನಿಷ್ಠ 20 ಅಭ್ಯರ್ಥಿಗಳನ್ನು ಹೊರಗುತ್ತಿಗೆ ಆಧಾರದ ಮೇಲಕ್ಕೆ ನೇಮಕ ಮಾಡುವ ಸಂದರ್ಭದಲ್ಲಿ ಮಾತ್ರ ಮೀಸಲಾತಿಯನ್ನು ಜಾರಿಗೊಳಿಸತಕ್ಕದ್ದು ಅಂತ ಹೇಳ್ತಾವೆ. ಇಲಾಖಾ ಮೇಲಧಿಕಾರಿಗಳೆಲ್ಲ ಮತ್ತು ಅವರೆಲ್ಲ ಇರೋದೆಲ್ಲ ಸಾಮಾನ್ಯರಿಗೆ ಎಲ್ಲ ಮೇಲ್ವರ್ಗದ ಜನ 20 ಮೇಲ್ತಕ್ಕಂದ್ರೆ ಮೀಸಲಾತಿ ಜಾರಿ ಕೊಡಿ ಅಂತ ಹೇಳ್ತಾರೆ. ಸಣ್ಣ ಪುಟ್ಟ ಇಲಾಖೆ ಒಳಗೆ 18 ತಕ್ಕಂದ್ರೆ 19 ತಕ್ಕಂದ್ರೆ 20 ತಕ್ಕಂದ್ರೆ ತಾನು ಇವರು ಕೊಡಬೇಕು ಅಂತ ಆ ಒಂದು ನಿಯಮನ ತಿದ್ದುಪಡಿ ಮಾಡಿ ಏನು ಒಂದು ಇಲಾಖೆ. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.